ನೋಡಿ ಭಾಳ ಹತ್ತಿರದಿಂದ ನೋಡುವಂಥ ಒಂದು ಭಾಗ್ಯ. ತಾವು ಏನು ನೋಡ್ತಾ ಇದ್ದೀರಾ, ಹೇಮಾದ್ರಮ್ಮನ ತೇರು ಆ ಚಿನ್ನದ ತಾಯಿ ಎಷ್ಟು ವಿಜೃಂಭಣೆಯಾಗಿ ವಿರಾಜಮಾನವಾಗಿರುವಂಥದ್ದು, ಮಧ್ಯ ಇರುವಂಥ ಒಂದು ಚಿನ್ನದ ಅಂಗೈನಗಲಿಸುವಂಥ ಒಂದು ದೇವರ ವಿಗ್ರಹನೇ ತಾಯಿ ಹೇಮಾದ್ರಮ್ಮ. ಜನ ಸಿಕ್ಕಾಪಟ್ಟೆ ಜನ ಇದ್ದಾರೆ. ಇಡೀ ಜಾತ್ರೆಗೆ ಲಕ್ಷಾಂತರ ಜನ ಬಂದು ಹೋಗಿರುವಂಥದ್ದು. 1ನೇ ತಾರೀಕಿಂದ 11ನೇ ತಾರೀಕುವರೆಗೂ ಜನ ಬಂದು ಹೋಗ್ತಾ ಇರೋದು ಕೂಡ ನೋಡ್ಬೋದು. ಯಾರೆಲ್ಲ ಗ್ರಾಮವಾಸಿಗಳು ವಲಸಿಗರಾಗಿ ಹೋಗಿರುವಂಥವ್ರು ಎಲ್ಲರೂ ಕೂಡ ಬಂದಿರುವಂಥದ್ದು ಈ ಒಂದು ಜಾತ್ರೆಗೆ ನೋಡ್ತಾ ಇದ್ದಾರೆ. ಯಶಸ್ವಿಯಾಗಿ ರಥೋತ್ಸವ ಮಹಾರಥೋತ್ಸವ ನಡೀತಾ ಇದೆ. ಇನ್ನೇನು ಕೆಲವೇ ಹೆಜ್ಜೆಗಳು ಮಾತ್ರ ಬಾಕಿ ಇರುವಂಥದ್ದು. ಆ ಕೆಲವೇ ಹೆಜ್ಜೆಗಳು ಕೂಡ ಯಶಸ್ವಿಯಾಗಿ ಆಗುತ್ತೆ. ದೈವಶಕ್ತಿ ಎಲ್ಲರೂ ಕೂಡ ಯಶಸ್ವಿಯಾದಂಥ ಅವರ ಮನಗಳ ಕೋರಿಕೆಗಳು ಕೂಡ ಈಡೇರುತ್ತೆ ಅಂತ ಕೂಡ ವಿಶೇಷವಾಗಿ ಹೇಳೋದು. ನಾವು ನೋಡ್ತಾ ಇಲ್ಲಿ ಬನ್ನೂರು ಸತೀಶ್ ಅವರು ಪೊಲೀಸ್ ಇಲಾಖೆ ಜವಾಬ್ದಾರಿ ಹೊತ್ತಂಥ ಬನ್ನೂರು ಇನ್ಸ್ಪೆಕ್ಟ್ರು ಸತೀಶ್ ಅವರು ಕೂಡ ನಾವು ನೋಡ್ಬೋದು. ಹಾಗಾಗಿ ಇಲ್ಲಿನ ಜವಾಬ್ದಾರಿ ತಗೊಂಡಿರುವಂಥದ್ದು ಈ ಏನು ಎಲ್ಲ ರಥೋತ್ಸವದ ಜವಾಬ್ದಾರಿ ಬನ್ನೂರು ಸತೀಶ್ ಇನ್ಸ್ಪೆಕ್ಟರ್ ಮೇಲೆ ಹೆಗಲು ಮೇಲಿತ್ತು. ಅದು ಭಾಳ ನಿರ್ಗಳವಾಗಿ ಅದನ್ನು ಆಯೋಜನೆ ಮಾಡುವಂತಹ ವ್ಯವಸ್ಥೆ, ಅಚ್ಚುಕಟ್ಟಾದ ವ್ಯವಸ್ಥೆ ಮಾಡಿದ್ದಾರೆ. ನಿಜವೂ ಅವ್ರಿಗೂ ಕೂಡ ಒಂದು ಚಾಲೆಂಜಿಂಗ್ ಆಗಿತ್ತು ಈ ಒಂದು ವ್ಯವಸ್ಥಿತವಾದಂಥ ಅನುಭವ ಕೂಡ. ಹಾಗಾಗಿ ತಾವೇನು ನೋಡ್ತಾ ಇದ್ದೀರಾ, ಭಾಳ ಖುಷಿ ಆಗುತ್ತೆ. ಯಾಕೆಂದರೆ ನಮ್ಮ ಊರಿನ ಎಲ್ಲ ಹೆಮ್ಮೆಯ ಜನರು ಕೂಡ ಕೈ ಬೀಸಿ ನನಗೂ ಕೂಡ ಪ್ರೋತ್ಸಾಹ ಮಾಡ್ತಾ ಇರೋದು ಕೂಡ ವಿಶೇಷ. ನೋಡಿ ಮನೆಗಳು ಎಷ್ಟು ಇವತ್ತು ಉಲ್ಲಾಸಕ್ಕೆ ಬರವಾಗಿರುತ್ತೆ ಅಂದರೆ ಅದು ಹಿಂದೂ ಧರ್ಮಗಳ ಆಚರಣೆಗಳು ಪ್ರತಿಯೊಂದು ಕೂಡ ಉತ್ತೇಜನಕಾರಿ ಇರುವಂಥ ಒಂದು ಧಾರ್ಮಿಕ ಆಚರಣೆಗಳಲ್ಲಿ ನೋಡಿ ಒಂದೇಲೆ ಈಗ ಇದರಲ್ಲಿ 14 ಜನ ಆಲ್ರೆಡಿ ಎಲ್ಲ ಅವ್ರವ್ರ ಮನೆಗೆ ಸೇರ್ಕೊಂಡಿದ್ದಾರೆ. ಇದರಲ್ಲಿ ಅರ್ಧ ಜನ ಲೆಕ್ಕ ಹಾಕೊಳ್ಳಿ ಎಷ್ಟು ದೊಡ್ಡ ಮಟ್ಟದ ಒಂದು ಜಾತ್ರಾ ಮಹೋತ್ಸವ. ಹೇಮಾದ್ರಮ್ಮನ ಜಾತ್ರೆ ಇವತ್ತು ಕ್ಯಾಲೆಂಡ್ರಲ್ಲಿ ರಾಜಹರಿಸುತ್ತೆ ಅಂತಂದರೆ ಅದಕ್ಕೆ ಮೂಲ ಕಾರಣ ಈ ಒಂದು ಜಾತ್ರೆಯ ವಿಶೇಷತೆ. ತಾವೇನು ನೋಡ್ತಾ ಇದ್ದೀರಾ, ನಿಜವೂ ಭಾಳ ವಿಜೃಂಭಣೆಯ ಒಂದು ಮಹಾರಥೋತ್ಸವ ಯಶಸ್ವಿಯಾಗಿ ಕೊನೆಗೊಂಡಿರೋದು ಕೂಡ ನಾವು ನೋಡ್ಬೋದು. ನೋಡಿ ಇದು 4 ಭಾಗದಲ್ಲೂ ಕೂಡ ಪೊಲೀಸ್ ಇಲಾಖೆ ಬಹಳ ಸರ್ಪಗಾವಲಿಂದ ನೋಡ್ಕೊಂಡಿದೆ. ಯಾಕೆಂದರೆ 2ನೇ ವರ್ಷದ ಹಿಂದೆ ಒಂದು ಅವಘಡ ಆಗಿತ್ತು. ಈ ವರ್ಷ ಭಾಳ ಅದ್ದೂರಿಯಾಗಿ ಈ ಒಂದು ಕಾರ್ಯಕ್ರಮನ ಪೊಲೀಸ್ ಇಲಾಖೆ ಭದ್ರತೆ ಒಂದಿಗೆ ಜೊತೆಲೇ ಇದ್ದಾರೆ. ಪೊಲೀಸ್ ಇಲಾಖೆ ನೋಡಿ ನಾವು ನೋಡಿದರೆ ಏನು ನಾವು ನೋಡ್ತಾ ಇದ್ದೀವಿ, ಅಷ್ಟು ಜೊತೆಲೇ ಇರೋವಂಥ ಒಂದು ವ್ಯವಸ್ಥೆ ನಮ್ಮ ಸತೀಶ್ ಅವರು ಮಾಡಿರುವಂಥದ್ದು ವಿಶೇಷ. ಏಕೆಂದರೆ ಒಳ್ಳೆ ಕೆಲಸ ಮಾಡಿದಾಗ ಯಾವತ್ತೂ ನಾವು ಹೊಗಳಬೇಕು. ಯಾವುದೇ ಅಧಿಕಾರಿ ಆಗಲಿ, ಯಾವುದೇ ಒಂದು ಕಮಿಟಿ ಆಗಲಿ, ಯಾವುದೋ ಒಂದು ಸಮುದಾಯ ಆಗಲಿ, ಯಾವುದೋ ಒಂದು ಸಂಸ್ಥೆ ಆಗಲಿ, ನಾವು ಹೊಗಳಬೇಕು ಅವ್ರಿಗೆ. ಹಾಗಾಗಿ ಇದೆಲ್ಲ ಅವ್ರಿಗೂ ಕೂಡ ಇಡೀ ಬನ್ನೂರಿನ ಜನತೆ ಒಂದು ಧನ್ಯತಾ ಮನೋಭಾವನೆ ಇಟ್ಕೊಬೇಕು. ಯಾಕೆಂದರೆ ಬನ್ನೂರು ಪೊಲೀಸ್ ಇಲಾಖೆ ಸತೀಶ್ ಅವರ ನೇತೃತ್ವದಲ್ಲಿ ಈ ಒಂದು ಜಾತ್ರಾ ಮಹೋತ್ಸವದ ಎಲ್ಲ ಅಭಿವೃದ್ಧಿ ಭದ್ರತೆ ವಿಚಾರವಾಗಿ ಭಾಳ ವಿಶೇಷವಾದಂಥ ಜವಾಬ್ದಾರಿ ತಗೊಂಡಿರೋದು ಕೂಡ ನಾವು ನೋಡ್ಬೋದು.